ವೆರಿ ಗುಡ್ ಈವ್ನಿಂಗ್ ಫಿಲ್ಮಿ ಟೈಮ್ ವಿಶೇಷ ಬೊಂಬಾಟ್ ಬಜಾರ್ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ನಿನ್ನೆಯಷ್ಟೇ ಬಜಾರ್ ಸಿನಿಮಾ ಈಗಾಗಲೇ ಸಿನಿ ಅಂಗಳಕ್ಕೆ ಬಂದಿದೆ. ಸಖತ್ ರೆಸ್ಪಾನ್ಸ್ ಕೂಡ ವೀಕ್ಷಕರಿಂದ ಸಿಗ್ತಾ ಇದೆ. ಸ್ಟಾರ್ ಕಾಸ್ಟಿಸಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ಅಷ್ಟೇ ಪಾರಿವಾಳಕ್ಕೂ ಕೂಡ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಚಿತ್ರದ ಬಗ್ಗೆ ಚಿತ್ರತಂಡ ಏನು ಹೇಳ್ತಾರೆ ಎಲ್ಲದ್ರ ಬಗ್ಗೆ ಮಾತನಾಡೋಣ ಈ ಹೊತ್ತಿನ ವಿಶೇಷದಲ್ಲಿ. ಬೊಂಬಾಟ್ ಬಜಾರ್ನಲ್ಲಿ ಇವತ್ತು ಬಜಾರ್ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಮೊದಲಿಗೆ ಈ ಚಿತ್ರದ ನಿರ್ದೇಶಕರಾದಂತಹ ಸಿಂಪಲ್ ಸುನಿ ಅವರು, ಸರ್ ವೆಲ್ಕಮ್ ಟು ದ ಶೋ. ಹಾಗೆ ಈ ಚಿತ್ರದ ನಾಯಕ ಧನ್ವೀರ್ ವೆಲ್ಕಮ್ ಟು ದ ಶೋ. ಹಾಗೆ ಚಿತ್ರದ ಸಂಗೀತ ಸಂಯೋಜಕರಾಗಿರ್ತಕ್ಕಂಥ ನಿರ್ದೇಶಕರು ಕೂಡ ಆಗಿದ್ದಾರೆ, ಸಂಗೀತದ ನಿರ್ದೇಶಕರು ರವಿ ಬಸ್ರೂರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ಸರ್, ಸಿಂಪಲ್ ಸುನಿ ಅಂತ ಈಗ ಹೆಸರಂತೂ ಸಖತ್ ಖ್ಯಾತಿ ಹೊಂದ್ಬಿಟ್ಟಿದೆ. ಬಜಾರ್ ಅಂತ ಅಂದರೆ ಒಂದಿಷ್ಟು ನಿರೀಕ್ಷೆಗಳಿತ್ತು. ಸಿಂಪಲ್ ಸುನಿ ಅವ್ರದ್ದು ಈ ಹಿಂದೆ ನೋಡಿರ್ತಕ್ಕಂಥ ಆಪರೇಷನ್ ಅಲ್ಮೇಲಮ್ ಆಗಿರ್ಬೋದು, ಚಮಕ್ ಆಗಿರ್ಬೋದು, ಸಖತ್ ಹೆಸರನ್ನ ಮಾಡಿತ್ತು, ಒಂದು ಹೈಪ್ ಕ್ರಿಯೇಟ್ ಮಾಡಿತ್ತು. ನೀವು ಹೇಳ್ದೆ ನಿಮ್ಮ ಹೆಸರಿದ್ದಂಗೆ ಸಿಂಪಲ್ ಆಗಂತೂ ಬಜಾರ್ ಸಿನಿಮಾ ಇಲ್ಲ. ಈ ಕ್ಷಣಕ್ಕೆ ಏನು ಅನಿಸ್ತಾ ಇದೆ? ನೆನೆ ಎಷ್ಟೇ ಫಿಲ್ಮ್ ರಿಲೀಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅಂದರೆ ಆ ಎಫರ್ಟ್, ಒಂದು ವರ್ಷದ ಎಫರ್ಟ್ ಏನಿದೆ, ಸೊ ಎಲ್ಲೋ ಒಂದು ಕಡೆ ಫಲ ಕೊಡ್ತಿರ್ಬೇಕಾದ್ರೆ ಖುಷಿ ಆಗ್ತಿದೆ. ಸೊ ಧನ್ವೀರ್ ಒಬ್ಬ ಹೊಸಬಂಗ ಆ ಲೆವೆಲ್ ಓಪನಿಂಗ್ ಸಿಕ್ಕಿದ್ದು ತುಂಬ ಖುಷಿ. ಅಂದರೆ ಬೆಂಗಳೂರು, ಅಪ್ಪಣ್ಣ, ಶಿವಮೊಗ್ಗ, ಮಂಜುನಾಥ್, ದಾವಣಗೆರೆ, ಇಲ್ಲೆಲ್ಲ ಮೈಸೂರಲ್ಲಿಡೋ ಎಲ್ಲ ಕಡೆ ಹೌಸ್ಫುಲ್ ಶೋ ಆಗಿತ್ತು. ಅಂದರೆ ಯಾರೇನು ಅಂತ ಗೊತ್ತಿಲ್ಲದೆ ಹೌಸ್ಫುಲ್ ಆಗಿತ್ತು. ಸೊ ಈಗ ರಿಪೋರ್ಟ್ ನೋಡಿ ಜನ ಬರ್ತಾ ಇದ್ದಾರೆ. ಸೊ ಖುಷಿ ಇದೆ, ಫುಲ್ ಖುಷಿ ಅನಿಸ್ತಾ ಇದೆ. ಓಕೆ, ಈಗ ಸಾಕಷ್ಟು ಜನ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ಕಾಯ್ತಾ ಇದ್ರು ಅದರೊಂದು ಒಂದು ಫ್ರೆಶ್ ಫೇಸ್ ನೋಡ್ಬೇಕಂತ. ಈಗ ಧನ್ವೀರ್ ಬಂದ್ಮೇಲೆ ಸಾಕಷ್ಟು ಜನ ಹುಡುಗಿರಂತೂ ಸಖತ್ ಫಿದಾ ಆಗ್ಬಿಟ್ಟಿದಾರಂತೆ. ಅವರು ಏನು ಹೈಟು ಏನು ವೆಯ್ಟು ಸಖತ್ತಾಗಿದ್ದಾರಪ್ಪ ಅಂತ ಅನ್ಸಂದ್ರೆ ಹೊಸಬ್ರು ಅಂತ ಅನ್ಸೋತಾನೆ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಜಾರ್ ಫಿಲಮ್ ನೋಡಿದ್ಮೇಲಂತೂ ನಿಮ್ಮ ಫ್ಯಾನ್ಸ್ ಜಾಸ್ತಿ ಆಗಿಬಿಡ್ತಾರೆ. ಸೊ ಈ ಖುಷಿನ ಹೇಗೆ ಅನುಭವಿಸ್ತಾ ಇದ್ರ? ತುಂಬ ಖುಷಿ ಆಯ್ತು ಮೇಡಮ್. ಆ್ಯಕ್ಚುಲಿ ಥಿಯೇಟರ್ ಫಸ್ಟ್ ಶೋಗೆ ಹೋದಾಗನೇ ಲೈಕ್ ಆ ಥರ ಅಕ್ಸೆಪ್ಟ್ ಮಾಡಿದ್ದಾರೆ ಜನ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ. ಬಟ್ ನಾನು ಟ್ರೈಲರು ಟೀಸರ್ ರಿಲೀಸ್ ಮಾಡಿದಾಗ ಸುನಿ ಸರ್ ನನಗಿತ್ತು ಎಲ್ಲೋ ಕಾನ್ಫಿಡೆಂಟ್ ಇತ್ತು ಲೈಕ್ ಜನ ಒಪ್ಕೋತಾರೆ ಅಂತ. ಬಟ್ ನೆನ್ನೆ ಥಿಯೇಟರ್ ಹತ್ರ ಹೋದಾಗ ಆ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಲೈಕ್ ನ್ಯೂ ಕಮರ್ ಈ ಥರ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ರವಿ ಬಸ್ರೂರ್ಸನ್ನ ಮಾತಾಡಿಸ್ಲೇಬೇಕು. ಸಾಂಗ್ ಇಂದಂತೂ ಟಿಕ್ಟಾಕ್ನಲ್ಲಿ ಸಖತ್ ಫೇಮಸ್ ಆಗಿಬಿಟ್ಟಿದೆ ಸಾಂಗ್ಸ್ ಅಂತೂ. ಲವ್ ಫೇಲಿಯರ್ ಆದರೂ ಎಂಜಾಯ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಂತಂದ್ರೆ ಏನು ಅನಿಸ್ತಾ ಇದೆ? ಇಲ್ಲ, ಆ್ಯಕ್ಚುಲಿ ಸುನಿ ಸರ್ ಜೊತೆಗೆ ವರ್ಕ್ ಮಾಡಿದ್ದೊಂದು ಖುಷಿ ಅದು ಬೇರೆಯೇ. ಯಾಕಂದರೆ ರೆಗ್ಯುಲರ್ ಕಂಪೋಸ್ ಮಾಡ್ತಾ ಹಿಂಗೆ ಅಂತ ಎಲ್ಲ ಬ್ಲಾಕ್ ಹಾಕ್ಕೊಂಡು ಮಾಡ್ತೀವಿ. ಅವರು ಬರವಣಿಗೆಯಿಂದ ಅಂದರೆ ಕತೆಗೆ ಏನು ಬೇಕು ಅಂತ ಬರವಣಿಗೆಯಿಂದ ಶುರು ಮಾಡಿಕೊಂಡೇ ಸಾಂಗ್ನ ಟೇಕ್ ಓವರ್ ಕೊಟ್ಟಿದ್ರು. ಆ ಹಾಡು ಮಾಡ್ತಾನೋ ಅಷ್ಟೇ ಸಿಚುವೇಶನ್ ಹೇಳಿದ್ರು, ಹಿಂಗಿದೆ ಸರ್, ಅವ್ನು ಲವ್ ಫೇಲ್ಯೂರ್ ಆಗುತ್ತೆ ಅಂತ ಸ್ಪಾಟಲ್ಲೇ ಬರೆದಂಥ ವರ್ಡ್ ಅದು. ಅಂದರೆ ಆ ಕ್ಯಾಚಿ ವರ್ಡನ್ನು ಹಿಡಿಯುವಂಥ ಒಂದು ಅವ್ರ ಟ್ರಿಕ್ ಇದೆ ಅದು. ಅಂದರೆ ಅವ್ರಿಗೆ ಜನರಿಗೆ ಏನು ಬೇಕು ಅಂತ ಅವ್ರ ಪಲ್ಸ್ ಹಿಡಿಯುವಂಥ ಒಂದು ಕೆಪಾಸಿಟಿ ಅವ್ರ ಹತ್ರ ಇದೆ. ಸೊ ಒಂದು ಸೆಕೆಂಡ್ ಅದನ್ನ ಪ್ರೂವ್ ಮಾಡಿದ್ದಾರೆ ಅವರು. ಓಕೆ, ನಿಮ್ಮ ಮೂವರ ಹತ್ರ ಇನ್ನಷ್ಟು ಫಿಲ್ಮ್ ಬಗ್ಗೆ ನಾನು ಮಾತನಾಡ್ತೆ. ಸೊ ನೀವು ಕೂಡ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ನೆನೆಯಂತೂ ಫುಲ್ ಹೌಸ್ಫುಲ್ ಆಗಿಬಿಟ್ಟಿದೆ. ಟಿಕೆಟ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡಿ, ಇವತ್ತು ಕೂಡ ಹೋಗ್ಬೋದು. ನಾಳೆ ಅಂತೂ ವೀಕೆಂಡ್ ಆಗಿರುತ್ತೆ, ಆರಾಮಾಗಿ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಳ್ಬಹುದು. ಈಗಾಗಲೇ ನಮ್ಮ ಟೀಮ್ ಕೂಡ ಬಜಾರ್ ಟೀಮ್ ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಸಿಂಪಲ್ ಸುನಿಯವರೇ, ಟೀಸರ್ ನೋಡಿದ ತಕ್ಷಣ ಏನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅದು ನೋಡಿದ ತಕ್ಷಣ ಏನೋ ಫಿಲ್ಮ್ನಲ್ಲಿ ಸಸ್ಪೆನ್ಸ್ ಇರಬಹುದು ಅಥವಾ ಏನೋ ಒಂದು ಹೊಸದಾಗಿ ಇನೋವೇಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಯೂಶಲಿ ನಾವು ನೋಡಬೇಕಾದ್ರೆ ಮಚ್ಚು, ಲಾಂಗು ಅಥವಾ ಹುಡುಗಿ ಲವ್ ಕತೆ ಎಲ್ಲ ವೆರಿ ಕಾಮನ್ ಅಂತ ಹೇಳ್ಬೋದು. ಬಟ್ ಪಾರಿವಾಳ ಕೂಡ ಅಲ್ಲಿ ಒಂದಿದೆ. ಅಣ್ಣವ್ರ ಫಿಲಮ್ನಲ್ಲಿ ನಾವು ಹೆಚ್ಚಾಗಿ ನೋಡಿದ್ವಿ, ಆದರೆ ಇದರಲ್ಲಿ ಒಂಥರ ರಗ್ಗಡ್ ಲುಕ್ನಲ್ಲಿ ಪಾರಿವಾಳ, ಒಂಥರ ಸೆಂಟಿಮೆಂಟ್ ಇದೆ. ಏನು ಕತೆ ಅಂತ ಅಂದರೆ ಬಜಾರ್ ಬಂದು ಮೇಯ್ನ್ ಆಗಿ ಪಾರಿವಾಳದ್ದೇ ಕತೆ. ಅಂದರೆ ಹೇಗೆ ನಾವು ಕ್ರಿಕೆಟು ಲಗೋರಿ ಇದೆಯೋ ಆ ರೀತಿ ಒಂದು ಪಾರಿವಾಳದ ಒಂದು ಸ್ಪೋರ್ಟ್ಸ್ ಇದೆ. ಸೊ ಆ ಸ್ಪೋರ್ಟ್ಸ್ ಮೇಲೆ ಬೆಳಕು ಚೆಲ್ಲಿರೋಂಥ ಕತೆ. ಸೊ ನಮ್ಮ ಸುತ್ತಮುತ್ತಲೇ ಇದೆ. ಅಂದರೆ ನಾವು ಶೂಟ್ ಮಾಡಿರೋದು ಈಗ ಇಲ್ಲಿ ನವರಂಗ್ ಪ್ರಕಾಶ್ ನಗರದ ಅವಡಿಲಿ. ಸೊ ಇಲ್ಲಿ ನಮ್ಮ ಸುತ್ತಮುತ್ತಲು ನಡೀತಿರುತ್ತೆ. ಸೊ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ. ನಾವು ತಿಳ್ಕೊಂಡಾಗ ಅದ್ರ ರಿಸರ್ಚ್ ಮಾಡಿ ಸೊ ಇದು ಇಷ್ಟು ಕ್ಯೂರಿಯಾಸಿಟಿ ಇದೆಯಲ್ಲ ಅಂದ್ಬಿಟ್ಟು ಅದ್ರ ಮೇಲೆ. ಅಂದರೆ ಹೇಗೆ ಈ ಥರ ಕತೆ ಮಾಡಬೇಕು ಅಂತ ಹೇಗೆ? ಯಾಕಂದರೆ ರೌಡಿಸಮ್ ಕತೆ ಅಂದ ತಕ್ಷಣ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಯಾಕಂದರೆ ಯಾಕಪ್ಪ ಬೇಕು ಅದ್ರ ಸವಾಸ ಅಂತಾರೆ. ಅಂಥದ್ರಲ್ಲಿ ಹೇಗೆ ನೀವು ತೊಗೊಂಡಿದ್ದು? ಕತೆ ಮೂಲ ಬಂದು ಪ್ರಸನ್ನ ಮತ್ತು ಜೈಸಿಮಾನ್ ಅವರು. ಸೊ ಅವರು ಈ ರೀತಿ ಬೆಟ್ಟಿಂಗ್ಗಳ ಬಗ್ಗೆ ಎಲ್ಲ ಒಂದಷ್ಟು ಪಾಯಿಂಟ್ಸ್ಗಳು ಕಲೆಕ್ಟ್ ಮಾಡಿದರು. ಸೊ ಅದಾದಮೇಲೆ ತಮಿಳಲ್ಲಿ ಮಾರಿ ಮತ್ತು ಪರವ ಅಂತ ಬಂದಿತ್ತು. ಬಟ್ ಇವ್ರು ಅದಕ್ಕೂ ಮುಂಚೆನೇ ನನಗೆ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ಆ ಫಿಲಮ್ಗಳು ತರಿಸ್ಕೊಂಡು ನೋಡಿ, ಓಕೆ ಇದ್ರಲ್ಲಿ ಬರದೇ ಇರೋ ಪಾಯಿಂಟ್ಗಳು ಏನಿದೆ ಅಂತ ಹೋಗಿ ರಿಯಲ್ ಶೋಕ್ದಾರು ದಾವಡಿಗಳನ್ನ ಮೀಟ್ ಮಾಡಿ. ಸೊ ಅವಾಗ ನನಗೆ ಕ್ಯೂರಿಯಾಸಿಟಿ ಇತ್ತು, ಈ ಪಾರಿವಾಳ ಸ್ಪರ್ಧೆ ಹೇಗೆ ಹುಡ್ತು ಅಂತ ತಿಳ್ಕೊಂಡಿದ್ದೆ. ನನಗೆ ತುಂಬ ಕುತೂಹಲ ಹುಡ್ತು. ಅಂದರೆ ಅವಾಗ ದುಬೈ, ಕುವೈತ್, ಕತಾರ್ ಈ ಕಡೆಗೆ ದೇಶಗಳ ರಾಜ್ಯಗಳು ಓಲೆಗಳನ್ನ ರವಾನಿಸೋಕ್ಕೆ ಪಾರಿವಾಳನ ಯೂಸ್ ಮಾಡ್ತಿದ್ರು. ಸೊ ಅಲ್ಲಿ OSSL ಪಾರಿವಾಳ ನೀರು ಕುಡಿಯೋಕೆ ಹೋದಾಗ
ಪಾರಿವಾಳ ಹೊಡೆದು ಓಲೆಗಳನ್ನ ಕದೀತಾ ಇದ್ರು. ಓಕೆ ಸೊ ಆ ಟೈಮಲ್ಲಿ ರಾಜರುಗಳು ಏನು ಮಾಡಿದ್ರು, ಸೊ ಯಾವ ಪಾರಿವಾಳ ನಿಲ್ದೇ ಹಾರುತ್ತೆ ಅಂತ ಕಂಡಿಡಿಯೋಕ್ಕೆ ಪಾರಿವಾಳ ಸ್ಪರ್ಧೆ ಏರ್ಪಡಿಸಿದ್ರು. ಓಕೆ ಆ ಪಾರಿವಾಳ ಹಾರ್ಕೊಂಡು ಒಂದು ಪಾಯಿಂಟಲ್ಲಿ ಇಂಡಿಯಾಗೂ ಬಂದಿದೆ. ಅಂದ್ರೆ ಈ ಸೊ ಈಗ ಕಡೆ ರಾಜರುಗಳು ಪಾರಿವಾಳ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಹಾರಿ ಒಂದ್ ರೀತಿ ಚಮಕ್ ತೋರಿಸ್ತಾ ಇದೆ ಅಂತ ಅನ್ಬೋದು. ಓಕೆ, ಧನ್ವೀರ್ ಮಾತಾಡ್ಸೋಣ. ಧನ್ವೀರ್ ಒಂಥರ ಹೆಸರೇ ತುಂಬಾನೇ ಡಿಫ್ರೆಂಟ್ ಆಗಿದೆ, ನೋಡೋಕ್ ಕೂಡ ಸಖತ್ತಾಗಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆಕ್ಟಿಂಗ್ ಅಲ್ಲಂತೂ ಹೇಳೋ ಹಾಗೆ ಇಲ್ಲ, ಇನ್ನು ವಾಯ್ಸ್ ತುಂಬಾನೇ ಬೇಸ್ ವಾಯ್ಸು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಫಿಲ್ಮ್ಗೆ ಸೆಲೆಕ್ಟ್ ಆದಾಗ ಹೇಗನ್ನಿಸ್ತು ಆ ಕ್ಷಣ ನಿಮ್ಗೆ? ಯಾಕೆ ಫಿಲ್ಮ್ನಲ್ಲಿ ಮಾಡುವಂತಹ ಸಂದರ್ಭದ ಕ್ಷಣಗಳು ಹೇಗಿತ್ತು? ಅಂದರೆ ತುಂಬ ಖುಷಿ ಆಯ್ತು ಮೇಡಮ್. ಲೈಕ್ ಸುನಿ ಸರ್ಗೆ ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಿದರು. ಲೈಕ್ ನನಗೆ ಆ ಹೇಳಿದ ಎಳೆನೇ ತುಂಬ ಇಷ್ಟ ಆಯಿತು. ಹೇಗೆ ಸೆಲೆಕ್ಟ್ ಆಗಿದ್ದು ನೀವು? ಬೇರೆಯವ್ರು ಲಾಂಚ್ ಮಾಡೋದಿತ್ತು, ಬಟ್ ನಾವು ಸುನಿ ಸರ್ ಬೇರೆಯವ್ರ ಥ್ರೂಯಿಂದ ಪರಿಚಯ ಆದರು. ಸೊ ಸುನಿ ಸರ್ಗೆ ಹೋಗಿ ಹೇಳಿದೆ, ಸರ್ ಹಿಂಗೆ ಲಾಂಚ್ ಆಗ್ತಾ ಇದೀನಿ, ಒಂದು ಒಳ್ಳೆ ಕತೆ ಬೇಕಿತ್ತು. ನಾನು ಮಾಸ್ ಎಲಿಮೆಂಟ್ಸ್ ತುಂಬ ಇಷ್ಟಪಡ್ತೀನಿ. ಸೊ ಕೇಳಿದಾಗ ಸುನಿ ಸರ್ ಹತ್ರ ಆಲ್ರೆಡಿ ಸಬ್ಜೆಕ್ಟ್ ಇತ್ತು. ಸೊ ಸುನಿ ಸರ್ ಎಳೆ ಹೇಳಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯ್ತು. ಯಾಕಂದ್ರೆ ಆ ಪಾರಿವಾಳದ ಎಲಿಮೆಂಟ್ ಆಗಿರ್ಬೋದು, ಮತ್ತೆ ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ ಇಂದಾಗ ಲವ್ ಮಾಡೋದಿರುತ್ತೆ, ಬಟ್ ನಮ್ಮ ಸಿನಿಮಾದಲ್ಲಿ ಲವ್ ಫೇಲ್ಯೂರ್ ಆಗಲಿ ಅಂತ ಹೀರೋ ಹೋಗ್ತಾನೆ. ಸೊ ಈ ಥರ ಕ್ಯಾರೆಕ್ಟರ್ ಲವ್ ಫೇಲಿಯರ್ ಆದ್ರೂ ಸೆಲೆಬ್ರೇಟ್ ಮಾಡಿ, ಸೊ ಆ ಥರ ಕ್ಯಾರೆಕ್ಟರೈಸೇಷನ್ ಎಲ್ಲ ಫ್ರೆಶ್ ಅನ್ನಿಸ್ತು. ಸೊ ಲಾಂಚಿಂಗ್ ಒಳ್ಳೆ ಕತೆ ಅಂತ ನಾನು ಸುನಿ ಸರ್ನ ಕೇಳಿದೆ, ಸರ್ ನನಗೆ ಇಷ್ಟ ಆಗಿದೆ, ನಿಮಗೆ ಆಪ್ಟ್ ಆಗ್ತೀನಿ ಆ ಕತೆಗೆ ನಾನು. ಇಲ್ಲ ಅಂದ್ರೆ ಈ ಹಿಂದೆ ಏನಾದ್ರೂ ಮಾಡಿದ್ರಾ ಫಿಲ್ಮ್ ನಲ್ಲಿ? ಇಲ್ಲ ನನಗೆ ಸ್ಟೇಜ್ ಆರ್ಟಿಸ್ಟ್ ಆಗಿದೆ. ಲೈಕ್ ಚಿಕ್ಕಂದಿಂದನೂ ನಾನು ಡ್ರಾಮಾಸು ಟ್ರೂಪ್ಸ್ ಜೊತೆ ಮಾಡ್ಕೊಂಡ್ ಬರ್ತಿದ್ದೆ. ಅದಾದ ನಂತರ ಈಗ ಡ್ರಾಮಾ ಬಿಟ್ರೆ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಓಕೆ, ಇದೇ ಫಸ್ಟ್ ಟೈಮ್. ಬಟ್ ಅಂದ್ರೆ ಒಂದ್ ರೀತಿ ಮಾಸ್ ಫಿಲ್ಮ್ ಆಗಿರೋದ್ರಿಂದ ಯೂತ್ಸ್ ಅಂತೂ ಸಖತ್ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲೋದ್ರೂ ಕೂಡ ಖುಷಿ ಅನ್ಸುತ್ತಾ? ಯಾಕಂದ್ರೆ ಧನ್ವೀರ್ನ ಕಲ್ಕಿ ಅನ್ನೋ ಹೆಸರಿನಲ್ಲಿ ಎಲ್ಲರೂ ಕರಿಯಕ್ ಜಾಸ್ತಿ ಮಾಡಿದ್ದಾರೆ. ಹೌದು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಈಗ ಹೇಳ್ತಾರೆ ಧನ್ವೀರ್ ಅಂತ ಕರೀಲ, ಕಲ್ಕಿ ಅಂತ ಕರೀಲ ಅಂತ. ಸೊ ಆ ತರ ಆಗ್ಬಿಟ್ಟಿದೆ. ಓಕೆ, ರವಿ ಬಸ್ರೂರ್ ಸರ್ನ ಮಾತಾಡ್ಸ್ಲೇಬೇಕು. ಯಾಕಂದ್ರೆ ಯೂತ್ಸ್ಗಳಂತೂ ಯಾವ್ದಕ್ ಮನಸ್ಸೋಲಿಲ್ಲ ಅಂತಂದ್ರು ಸಾಂಗ್ಸ್ಗಳಿಗಂತೂ ಫಿದಾ ಆಗ್ಬಿಡ್ತಾರೆ. ಟಿಕ್ ಟಾಕ್ ಇಂದ ಹಿಡಿದು ಒಂದು ಪುಟ್ ಮಕ್ಕಳಿಂದ ಹಿಡಿದು ಎಲ್ಲರೂ ಈ ಸಾಂಗ್ನೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ಸಾಂಗ್ನೆಲ್ಲ ಬರಿಬೇಕಾದ್ರೆ ಎಲ್ಲಿದ್ರಿ ನೀವು ಅಂತ? ಅದೇ ಹೇಳಲ್ಲ, ಸಾಹಿತ್ಯ ಒಂದು ಎರಡು ಜುಗುಲ್ಬಂದಿ ಥರದಲ್ಲೇ ಕಂಪೋಸ್ ಮಾಡ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ. ಅಂದರೆ ಇನಿಷಿಯಲ್ ಕಂಪೋಸಿಂಗ್ ಟೈಮಿಂದ ಹಿಡಿದು ಸುನಿ ಸರ್ ಜೊತೆಗೆ ಇದ್ದಿದ್ದರಿಂದ ಸೊ ಕಂಪೋಸ್ ಮಾಡ್ತಾನೆ ಅವ್ರ ಬರವಣಿಗೆ ಅದಕ್ಕೆ ಟ್ಯೂನ್ ಎರಡನ್ನೂ ವರ್ಕೌಟ್ ಮಾಡ್ಕೊತ ಬಂದ್ವಿ. ಆಮೇಲೆ ಅದನ್ನ ಬೆಟರ್ಮೆಂಟ್ ಬರ್ಸ್ಲಿಕ್ಕೆ ಯಾರ ಥರ ಎಲ್ಲ ಬರ್ಸ್ಬೋದು, ಏನು ಮಾಡ್ಬೋದು. ಇನಿಷಿಯಲ್ ಕಂಪೋಸಿಂಗ್ ಮಾಡ್ತಾ, ಯಾಕಂದರೆ ಆ್ಯಸ್ ಎ ನಿರ್ದೇಶಕರಿಗೆ ಅವರಿಗೆ ಸಂಪೂರ್ಣವಾದ ಸಿನಿಮಾ ಬೌಂಡ್ರಿ ಗೊತ್ತಿರುತ್ತೆ, ಎಲ್ಲೆಲ್ಲಿ ಏನೇನು ಪ್ಲೇಸ್ಮೆಂಟ್ಗಳು ಎಲ್ಲ ಗೊತ್ತಿರುತ್ತೆ. ಅದು ಅಂದ್ರೆ ಯೂತ್ಸ್ ಪಲ್ಸ್ ಹಿಡಿಯೋದು ತುಂಬಾನೇ ಕಷ್ಟ. ಯಾಕಂದ್ರೆ ಇವತ್ತು ಇದನ್ನ ಇಷ್ಟಪಡೋರು ನಾಳೆ ಇದನ್ನ ಇಷ್ಟಪಡಲ್ಲ, ಮತ್ತೊಂದು ಇಷ್ಟಪಡ್ತಾರೆ. ಅದನ್ನ ಹೇಗೆ ಅಂತ ಇಲ್ಲಿ ಆ್ಯಕ್ಚುಲಿ ಸೌಂಡ್ ಡಿಸೈನಿಂಗ್ ಅಂತ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅದನ್ನೇ ಈ ಸಿನಿಮಾದಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ನೀವು ಓಪನಿಂಗ್ ಎಂಟ್ರಿ ಟೈಟ್ಲ್ ಕಾರ್ಡಿಂದ ಹಿಡಿದು ಪಾರಿವಾಳನ್ನ ಗುಟ್ರು ಸೌಂಡನ್ನ ಇಟ್ಕೊಂಡು ಥೀಮ್ಗಳನ್ನ ವರ್ಕೌಟ್ ಮಾಡ್ಕೊಂಡು, ಸೊ ಈ ಥರ ಸುಮಾರು ವರ್ಕ್ ಮಾಡಿದ್ದೀವಿ. ಸಾಂಗ್ಸ್ಗಿಂತ ಸರ್ ಅಂದ್ರೆ ರೀ ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ರು. ಅಂದ್ರೆ ರಿಯಲ್ ಪಾರಿವಾಳದ ಸೌಂಡ್ಗಳು ತಂದು ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಒಳಗಡೆ ಮಿಕ್ಸ್ ಮಾಡೋದು. ಆಮೇಲೆ ತುಂಬಾ ಥೀಮ್ಸ್ ಮಾಡ್ಕೊಂಡು ಯಜಮಾನದ ಒಂದು ಥೀಮ್ ಬಂತು, ಡೋಪ್ ಗ್ಯಾಂಗ್ ಅಂತ ಒಂದು ಥೀಮ್ ಬಂತು, ಶಿಖರ ಅಂತ ಅದು ಹೈಲೈಟೆಡ್. ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಆ ಥೀಮ್ ನ ಕಳಿಸಿ ಹೇಗಾದ್ರೂ ಮಾಡಿ ಅಂತ. ಅದೆಲ್ಲೂ ಸಿಗ್ತಿಲ್ಲ, ಸಿನಿಮಾದಲ್ಲಿ ಮಾತ್ರ ಕೇಳ್ತದೆ. ಮತ್ತೆ ಲೋ ಫೇಲ್ಯೂರ್ಗೆ ಒಂದು ಥೀಮು. ಸೊ ಹಂಗೆ ರೀ ರೆಕಾರ್ಡಿಂಗ್ ಒಂದೊಂದು ಸಾಂಗ್ ಕೂಡ ಒಂದೊಂದು ಥೀಮ್ ನ ಇಟ್ಕೊಂಡು ಸಾಂಗ್ ಅಲ್ಲ, ರೀ ರೆಕಾರ್ಡಿಂಗ್ ಆ ಕ್ಯಾರೆಕ್ಟರ್ ಎಂಟ್ರಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲೇ ನಾವು ಬೇರೆ ಒಂದು ಮ್ಯೂಸಿಕ್ ಕೊಟ್ಟಿದ್ದೀವಿ. ಓಕೆ, ಒಂದ್ ರೀತಿ ಕಂಪ್ಲೀಟ್ ಮೂವಿ ಅಂತ ಅನ್ಸುತ್ತೆ. ಎಲ್ಲಾ ಏನು ಹಾಡಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅದನ್ನ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ನಾರ್ಮಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಮಾಡಿದ್ವಿ, ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಹಾಡುಗಳಂತ ನಿಮ್ಗೆ ಅನ್ಸುತ್ತೆ. ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಬಂದವಾಗ ಇದೊಂದು ಹಾಡು ಅಂತ ನಿಮ್ಗೆ ಪೋರ್ಟ್ರೇಟ್ ಆಗುತ್ತೆ. ಓಕೆ ಓಕೆ, ಇನ್ನಷ್ಟು ಮಾತಾಡ್ತೀನಿ ಚಿತ್ರತಂಡದ ಜೊತೆ. ವೀಕ್ಷಕರೇ, ಬಜಾರ್ ಮೂವಿ ತಂಡ ನಮ್ಮ ಜೊತೆಗಿದ್ದಾರೆ, ಬಜಾರ್ ಟೀಮ್ ನಮ್ಮ ಜೊತೆಗಿದ್ದಾರೆ. ನಿನ್ನೆ ಅಷ್ಟೇ ಫಿಲ್ಮ್ ರಿಲೀಸ್ ಆಗಿದೆ, ಸಖತ್ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ ಫಿಲ್ಮ್ ಟೀಮ್ಗೆ. ಈಗಾಗಲೇ ಕರ್ನಾಟಕದಾದ್ಯಂತ ಫಿಲ್ಮ್ ಕೂಡ ರಿಲೀಸ್ ಆಗಿದೆ. ಕನ್ನಡ ನೆಲದ ಚಿತ್ರ, ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಚಿತ್ರತಂಡ ಕೇಳ್ಕೊಳ್ತಾ ಇದೆ. ಸೊ ಚಿತ್ರವನ್ನ ಈಗಾಗಲೇ ಸಾಕಷ್ಟು ಜನ ನೋಡಿ ಮೆಚ್ಕೊಂಡಿದ್ದಾರೆ. ಇದರಲ್ಲಿ ಅರ್ಜುನ್ ಅಂತ ಕರೆ ಮಾಡಿದ್ದಾರೆ ಹರಿಹರದಿಂದ. ನಮಸ್ತೆ ಅರ್ಜುನ್. ಹಾ ನಮಸ್ಕಾರ ಮೇಡಮ್, ಹೇಗಿದ್ರಿ? ಆರಾಮಿದೀವ್ರಿ. ಓಕೆ, ಬೊಂಬಾಟ್ ಮೂವಿ ನೋಡಿದ್ರಾ? ಈಗಿನ ನೋಡ್ಕೊಂಡ್ ಬಂದ್ರಿ, ಬಾರಿ ಓಕೆ, ಹೇಗನ್ನಿಸ್ತು? ಸೂಪರ್ ಐತ್ರಿ ಅಪ್ಪ. ಓಕೆ, ಚಿತ್ರತಂಡ ನಿಮ್ ಜೊತೆಗಿದ್ದಾರೆ, ಮಾತನಾಡಿ. ಕೊಡ್ರಿ. ಹಲೋ ಸರ್, ನಮಸ್ಕಾರ. ಸುನಿ ಸರ್ ಮಾತಾಡ್ತಿರೋದು? ಹೌದೌದು. ಸೂಪರ್ ರೀ ಸರ್ ಮೂವಿ, ಬಾರಿ ಐತೆ. ನಾ ಫ್ರೆಂಡ್ಸ್ ಜೊತೆ ಎಲ್ಲ ಹೊಂಟಿದ್ವಿ ಶ್ರೀಕಾಂತ್ ಥಿಯೇಟರ್ ಹರಿಹರದಲ್ಲಿ, ಫುಲ್ ಮಜಾ ಮಾಡಿದ್ವಿ. ಓಕೆ, ನೀವು ಗಿರೆ ಬಜೆ ಕಪೋತ ಏನಾದ್ರು ಇತ್ತಾ? ಪಾರಿವಾಳ ಆಡ್ಸಿದ್ರ? ಪಾರಿವಾಳ ಆಡ್ತಿರಲ್ಲ, ಪಾರಿವಾಳ ಅಂತ ಹುಡುಗಿಯರ್ ನೋಡ್ತಿದ್ವಿ ನಾವು. ಇಷ್ಟ ಆಯ್ತಾ? ಪಾರಿವಾಳ ದೊಡ್ಡಗೆ ನೋಡ್ತೀರಾ ಕೌಂಟ್ರು?
ಹಾ ಇಷ್ಟ ಆಯ್ತ್ರಿ ಮೂವಿ ನಿಮ್ದು ಕೇಳ್ಬೇಕಾ ಡೈಲಾಗ್ಸ್ ಎಲ್ಲ ಸೂಪರ್, ಕಾಮಿಡಿ ಸೂಪರ್, ಇಂಗ್ಲಿಷ್ ಕಾಮಿಡಿ ಮಾಡಿರಲ್ರಿ ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ನಮ್ದು. episode. ಹಾ ಬಟ್ಲರ್ ಇಂಗ್ಲಿಷ್ ನಮ್ದೆಲ್ಲ ಯಾವ್ದಾರ ಎಕ್ಸಾಮ್ ಇದ್ರೆ ನಾವು ವೈಭವ ಕೊಡ್ದಂಗೆ ನಮ್ದು PU ನಡೀತೈತೆ, ಅದಕ್ಕೆ ನಮ್ದೆಲ್ಲ ಪರ್ಸನಲ್ ಲೈಫ್ ಕನೆಕ್ಟ್ ಆಗ್ಬಿಡುತ್ತೆ. ಇದು ಪಾರಿವಾಳ ರೇಸ್ ಪೋರ್ಷನ್ ಇಷ್ಟ ಆಯ್ತಾ? ಹಾ ರೇಸ್ ಪೋರ್ಷನ್ ಇಷ್ಟ ಆಯ್ತ್ರಿ. ಅದು ಶಿಖರನ್ನ ಬಿಡಿ ಆಯ್ತು ಎಲ್ಲ ಓಕೆ, ಥ್ಯಾಂಕ್ ಯು ಅರ್ಜುನ್. ಪಾರಿವಾಳ ಜೊತೆ ಈ ಕೂಡಲೇ ಮೂವಿಗೆ ಹೋಗಿ, ಹಾಗೆ ನಿಮ್ ಸುತ್ತಮುತ್ತ ಇರೋ ಪಾರಿವಾಳ ಎಲ್ಲರಿಗೂ ಹೇಳ್ಬಿಡಿ, ಯಾಕಂದ್ರೆ ಫಿಲಮ್ ನೋಡ್ಕೊಂಡು ಬರ್ಲಿ ಅವರು. ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ. ಕಿರಣ್ ಕರೆ ಮಾಡಿದ್ದಾರೆ ಬ್ಯಾಂಗ್ಳೂರಿಂದ. ನಮಸ್ತೆ ಕಿರಣ್. ಹಲೋ ನಮಸ್ಕಾರ ಮೇಡಮ್. ಬಜಾರ್ ಮೂವಿ ನೋಡಿದ್ರಾ? ಹಾ ಮೇಡಮ್ ನೋಡಿದ್ವಿ, ನಿನ್ನೆ ನವರಂಗಲ್ಲಿ 10 ಗಂಟೆ ಶೋ ನೋಡಿದ್ವಿ ಮೇಡಮ್ ನೈಟ್. ಸೂಪರ್. ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ ಮೇಡಮ್. ಅಂದ್ರೆ ಒಬ್ರೇ ಹೋಗಿದ್ರಾ? ಎಷ್ಟ್ ಜನ ಜೊತೆ ಹೋಗಿದ್ರಿ? ನಾವು 3 ಜನ ಹೋಗಿದ್ವಿ ಮೇಡಮ್. ಅಂದ್ರೆ ನಾವಿಲ್ಲಿ PG ಇರೋದು, ನಾನು ಮತ್ತೆ ನನ್ನ ಜೊತೆ 2 ಫ್ರೆಂಡ್ಸ್ 3 ಜನ ಹೋಗಿದ್ವಿ ಮೇಡಮ್. ಓಕೆ, ಫಿಲ್ಮ್ ಟೀಮ್ ನಮ್ ಜೊತೆಗಿದೆ, ಮಾತನಾಡಿ. ಹಲೋ ಸರ್, ಧನ್ವೀರ್ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ಹೇಗಿದ್ದೀರಾ ಸರ್? ನಾವು ಆರಾಮ್ ಸರ್, ನೀವು? ಸೂಪರ್ ಸರ್. ಅಂದ್ರೆ ನಾವಿಲ್ಲಿ ಪ್ರಕಾಶ್ ನಗರ ಇಲ್ಲೇ ಪಕ್ಕನೇ ಇರೋದಲ್ಲ ಸರ್, ನಾವಿಲ್ಲಿ ಪಾರಿವಾಳದ್ದು ಇದೆಲ್ಲ ಇಲ್ಲೇ ನೋಡಿರೋದು ಸರ್. ನೀವು ಇಲ್ಲೇ ಶೂಟಿಂಗ್ ಮಾಡಿರೋದೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದು ಪಾರ್ಕರ್ ಫೈಟ್ ಅದೆಲ್ಲ ತುಂಬಾ ಸಖತ್ತಾಗಿ ಬಂದಿದೆ ಸರ್. ಅಂದ್ರೆ ಲೈಕ್ ಓಕೆ, ಕಿರಣ್ ಸಾಂಗ್ಸ್ ಇಷ್ಟ ಆಯ್ತಾ? ಲವ್ ಫೇಲ್ಯೂರ್ ಸಾಂಗ್ ತುಂಬಾ ಇಷ್ಟ ಆಯ್ತು ಮೇಡಮ್. ಓಕೆ, ನೀವು ಕೂಡ ಸ್ಟೆಪ್ ಹಾಕಿದ್ರ ಹಂಗಾದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು? ಅದೇ ಮೇಡಮ್, ನಾವು ಲವ್ ಮಾಡಿ ಫೇಲ್ಯೂರ್ ಆಗಿರೋರೆ, ಸೊ ಹಂಗಾಗಿ ನಮಗೆ ಹೆವಿ ಕನೆಕ್ಟ್ ಆಯ್ತು ಮೇಡಮ್ ಲವ್ ಫೇಲ್ಯೂರ್ ಅದೆಲ್ಲ. ಓಕೆ, ಥ್ಯಾಂಕ್ ಯು ಕಿರಣ್ ಕರೆ ಮಾಡೋದಕ್ಕಾಗಿ. ಶಿವಕುಮಾರ್ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ಶಿವಕುಮಾರ್. ನಮಸ್ಕಾರ ಮೇಡಮ್. ಬಜಾರ್ ಮೂವಿ ನೋಡಿದ್ರಾ? ಅಯ್ಯೋ ಫಸ್ಟ್ ಮೇಡಮ್, ನಾವು ಸುನೀಲ್ ಸರ್ ಅವ್ರ ಫ್ಯಾನು. ಅವ್ರದೆಲ್ಲಾ ಫಿಲ್ಮ್ ನೋಡ್ಕೊಂಡ್ ಬಂದಿದೀವಿ. ಓಕೆ, ಸೊ ಈಗ ಚಮಕ್ ಹಾಗೆ ಅಲ್ಮೇಲಮ್ಮನ ಮೂವಿ ಎಲ್ಲ ನೋಡಿದ್ರಿ, ಈಗ ಬಜಾರ್ ಮೂವಿ ಹೇಗ ಅನಿಸ್ತಾ ಇದೆ ನೋಡಿದ್ಮೇಲೆ? ಎಕ್ಸ್ಟ್ರಾರ್ಡಿನರಿ ಮೇಡಮ್. ಸುನೀಲ್ ಸರ್ ಈ ತರನು ಮಾಡ್ತಾರ ಅಂತ ಅನ್ಕೊಂಡೇ ಇರ್ಲಿಲ್ಲ. ಓಕೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಓಕೆ, ಮಾತನಾಡಿ, ಅವರೇ ಇದ್ದಾರೆ. ಹಲೋ ಸರ್. ಸರ್ ನಮಸ್ಕಾರ. ದಾವಣಗೆರೆ ನಮಸ್ಕಾರ. ಪದ್ಮಾಂಜಲಿ ಪುಷ್ಪಾಂಜಲಿ ಥಿಯೇಟ್ರಾ? ಸರ್ ಬನ್ನಿ ಸರ್, ದಾವಣಗೆರೆ ಬನ್ನಿ ಸರ್. ಬರ್ತೀನಿ ಸರ್, ಬೆಣ್ಣೆ ದೋಸೆ ತಿನ್ಬೇಕು ಬರ್ತೀವಿ. ಟೀಮ್ ಜೊತೆ ಬನ್ನಿ ಸರ್, ತುಂಬಾ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ಯಾವ ಪೋರ್ಷನ್ ಇಷ್ಟ ಆಯ್ತು ನಿಮ್ಗೆ? ಸರ್ ಆ ಪಾರಿವಾಳ ರೇಸಿಂಗ್ ಅದ್ಭುತ ಸರ್. ನೀವು ನೋಡಿದ್ರೆ ರಿಯಲ್ ಲೈಫ್ ಅಲ್ಲಿ ನೋಡಿದಾರಲ್ಲ ಸರ್, ಅದ್ಭುತ ಸರ್ ಅದು. ರಿಯಲ್ ಲೈಫ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಓಕೆ ಸರ್. ಧನ್ವೀರ್ ಅವ್ರಿಗೆ ಕೊಡಿ ಸರ್ 6 ಪ್ಯಾಕ್. ಬಾಯ್. ನಮಸ್ತೆ ಸರ್, ಹೇಳಿ ಸರ್. 6 ಪ್ಯಾಕ್ ಮಾಡಿದ್ದು ನಾನು 6 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಜಿಮ್ಮು. ಹೇಳಿ ಸರ್. ಲಾಸ್ಟ್ 2 ಡೇಸ್ ನೀರ್ ಕೂಡ ಕುಡ್ದಿರ್ಲಿಲ್ಲ ಸರ್. ನೀವು ಬೀರ್ ಕುಡ್ಕೊಂಡಿದ್ರೆ ಹೆಂಗಾಗುತ್ತೆ? ಧನ್ವೀರ್ ಅವ್ರ ಫ್ಯಾನ್ ಆದ್ಮೇಲೆ ಅವ್ರನ್ನ ಫಾಲೋ ಅಪ್ ಮಾಡ್ತಾರಪ್ಪ ನೆಕ್ಸ್ಟ್. ಹೌದು ಸರ್ ಶಿವಕುಮಾರ್ ಅವರೇ, ನಿಮ್ ಸುತ್ತಮುತ್ತ ಇರೋ ಎಲ್ರು ಕೂಡ ಫಿಲ್ಮ್ ಕರ್ಕೊಂಡು ಹೋಗಿ ಸೂಪರ್ ಅಂತ ನೀವು ಹೇಳ್ತಿದ್ದೀರಿ. ಸೊ ಎಲ್ರೂ ಕಡೆನೂ ಕೂಡ, ಯಾಕೆಂದ್ರೆ ಮೌತ್ ಟಾಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಸಮಯದಲ್ಲಿ. ಸೊ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಸರ್, ಈಗ ಸ್ಟಾರ್ ಕಾಸ್ಟಿಸಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಷ್ಟೇ ಪಾರಿವಾಳಗಳಿಗೂ ಕೂಡ ಈ ಫಿಲ್ಮ್ನ ಸಖತ್ ಇಂಪಾರ್ಟೆನ್ಸ್ ಕೊಟ್ಟಿದ್ರ. ತುಂಬಾ ಕಷ್ಟ ಆಯ್ತಾ ಆ ಸೀನ್ಸ್ ಎಲ್ಲ ತೆಗೆಯೋದು? ಅಂದ್ರೆ ಆರ್ಟಿಸ್ಟ್ನೇ ಶೂಟ್ ಮಾಡೋಕ್ಕಿಂತ ಪಾರಿವಾಳಗಳದ್ದು ಕಷ್ಟ ಇದೆ. ಯಾಕಂದ್ರೆ ಇವರಿಬ್ರಿಗೆ ಆಫೀಸಲ್ಲಿ ವರ್ಕ್ ನಡೆದಿರೋದು ಮತ್ತೆ ಸಪೋರ್ಟಿವ್ ಆಗಿದ್ರು. ಬಟ್ ಪಾರಿವಾಳಗಳು ಹೇಗೆಂದ್ರೆ ತುಂಬಾ ಮೂಡಿ ಸಂಕೋಚ ಸ್ವಭಾವ, ಮತ್ತೆ ನಾವು ಲೈಟ್ ಎಲ್ಲ ಹಾಕಂಗಿರ್ಲಿಲ್ಲ, ಸೊ ಕತ್ತರ ಶೂಟ್ ಮಾಡ್ತಿದ್ದೋ. ಬಟ್ ಇವ್ನಿಗೆ ಒಂದಷ್ಟು ಪಾರಿವಾಳಗಳು ಅಟ್ಯಾಚ್ ಆಗಿದ್ದ. ಇನ್ನು ಸ್ಟಾರ್ಟಿಂಗ್ 30 days ಇಂದಾನೆ ಹೋಗಿ ಅದಕ್ಕೆ ಫೀಡ್ ಮಾಡೋದು, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇದ್ದ. ಸ್ಟಿಲ್ ಅದು ಮೂಡಿ ಅಂದ್ರೆ ಯಾವಾಗ್ಲೂ ಬಂದು ಎಗ್ಲ ಮೇಲೆ ಕೂರ್ತಿರೋದು. ನಾವು ಶಾರ್ಟ್ ಬೇಕು ಅಂದ್ರೆ ಕೂರ್ತಿರ್ಲಿಲ್ಲ. ಇವ್ನು ರೈಟಿಗೆ ತಿರುಗ್ಬೇಕಾದ್ರೆ ಅದು ಲೆಫ್ಟಿಗೆ ತಿರ್ಕೊಳ್ಳೋದು, ಕರೆಕ್ಟ್ ಆಗಿ ಬಂದು ಇನ್ನೇನು ಕೂರ್ತು ವಾವ್ ಸೂಪರ್ ಅನ್ಕೋಬೇಕಾದ್ರೆ ಪಿಕ್ ಹಾಕ್ಬಿಡೋದು. ಸೊ ಈ ರೀತಿ ಏನೇನು ಆಗೋದು. ಬಟ್ ಸ್ಟಿಲ್ ಪೇಷನ್ಸ್ ಪ್ರೊಡಕ್ಷನ್ ವೈಸ್ ಕೋಆಪರೇಷನ್ ಇದರಿಂದ ಪ್ರೊಡ್ಯೂಸರ್. ಸೊ ನಾವು ಟೈಮ್ ಬೇಕು ಅನ್ಸುತ್ತೆ ಅಲ್ವಾ ಅದೆಲ್ಲ ನೋಡೋಕೆ. ನಾವು ಎಷ್ಟೋ ದಿವಸ 20-25 ಶಾರ್ಟ್ಸ್ಗಳು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಬರೀ 4-4-5 ತಗೊಂಡು ಬಂದಿದ್ದೀವಿ. ಓಕೆ, ಸೊ ಫೈನಲಿ ಈಗ ವೀಕ್ಷಕರಿಗೆ ಏನ್ ಹೇಳ್ತೀರಿ ಕಾರ್ಯಕ್ರಮಕ್ಕೆ? ಬಜಾರ್ ಒಂದು ಹೊಸ ತರದ ಸಿನಿಮಾ. ಅಂದ್ರೆ ಪಾರಿವಾಳ ಸ್ಪೋರ್ಟ್ ಬಗ್ಗೆ ಗೊತ್ತಿರೋರು 100% ಆಗ್ಲೇ ನೋಡಿರ್ತೀರಾ ಇವ್ನು ಹೇಗ್ ಮಾಡಿರ್ತಾರೆ ನಾವು ಆಡಿರೋದು ಅಂತ. ಸೊ ಮೊನ್ನೆ ನವರಂಗಲ್ಲಿ ಒಂದು 100 ಜನ ಶೋಕದಾರಗಳು ಒಟ್ಟಿಗೆ ನೋಡಿ ನಮ್ಗೆ ತುಂಬಾ ಅವ್ರ ಖುಷಿ ಒಪಿನಿಯನ್ ಕೊಟ್ರು. ಸೊ ಹೇಗಿದೆ ಹಾಗೆ ತೋರಿಸಿದ್ರೆ ಥ್ಯಾಂಕ್ ಯು ಅಂತ. ಸೊ ಆ ತೃಪ್ತಿ ಇದೆ. ಸೊ ಆ ಸ್ಪೋರ್ಟ್ ಬಗ್ಗೆ ಗೊತ್ತಿಲ್ಲದವರು ಮತ್ತೆ ರಿವರ್ಸಿಬಲ್ ಲವ್ ಸ್ಟೋರಿನ ತುಂಬಾ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಸೊ ನೀವು ಬಂದು ಎಂಜಾಯ್ ಮಾಡಿ. ಓಕೆ, ಧನ್ವೀರ್ ಏನ್ ಹೇಳ್ತೀರಾ ವೀಕ್ಷಕರಿಗೆ? ಅಂದರೆ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಥರ ಜನ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ ಮತ್ತು ತುಂಬ ಬೇಗ ಅಕ್ಸೆಪ್ಟ್ ಮಾಡಿದ್ದಾರೆ ನನ್ನ. ಸೊ ಇದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ದಯವಿಟ್ಟು ಯಾರ ಚಿತ್ರ ನೋಡಿಲ್ಲೋ ದಯವಿಟ್ಟು ಚಿತ್ರಮಂದಿರಗಳನ್ನು ನೋಡಿ ಅಂತ ಕೇಳ್ಕೊಂಡು. ಓಕೆ, ರವಿ ಬಸ್ರೂರ್ ಸರ್ ಫೈನಲಿ. ಒಂದು ಹೊಸ ರೀತಿ ಪ್ರಯತ್ನ ಈ ಸಿನಿಮಾ. ಹಾಗಾಗಿ
ಥಿಯೇಟ್ರಿಗೆ ಬಂದು ಪೈರಸಿಗೆ ಆಸ್ಪದ ಕೊಡದೆ ಹೌದು ಸ್ಟಾಪ್ ಪೈರಸಿ. ಹಾಗೆ ಚಿತ್ರ ಬಂದು ನೋಡಿ, ನಿಮಗೆ ಬೋರ್ ಆಗದಿದ್ದಂಗೆ ಸಿನಿಮಾ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಈ ಥರ ಸಿನಿಮಾಗಳಿಗೆ ಒಂದಿಷ್ಟು ಸಪೋರ್ಟ್ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೋರ್, ಇಷ್ಟೆಲ್ಲ ಮಾತಾಡೋದ್ಮೇಲೆ ವೀಕ್ಷಕರು ಸಪೋರ್ಟ್ ಮಾಡದೇ ಇರ್ತಾರೆ. ಆಗ್ಲೇ ಹೇಳ್ತಾ ಇದ್ರು ನಮ್ಮ ಪಾರಿವಾಳಗಳನ್ನ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ. ಇನ್ನು ಸಾಕಷ್ಟು ಜನ ಲವ್ ಫೇಲರ್ ಆಗಿರೋರು ಕೂಡ ಇರ್ತಾರೆ, ಆದ್ರೂ ಎಂಜಾಯ್ ಮಾಡೋಣ ಈ ಮೂಲಕ ಅಂತ ಅನ್ಕೊಂಡು ಫಿಲಮ್ ಅಂತೂ ಹೋಗಿ ಹೋಗ್ತಾರೆ. ಸೊ ನಿಮ್ಮೊಬ್ರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಚಿತ್ರತಂಡದ ಮಾತಂತೂ ಕೇಳಿದ್ರಿ. ಸೊ ನನಗೆ ಗೊತ್ತು ಈ ಕೂಡಲೇ ನೀವು ಕೂಡ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಹೋಗ್ತಿರ್ತಾರ ಕನ್ನಡ ನೆಲದ ಫಿಲಮ್. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.